Hi guys, welcome back to my YouTube channel. ಮೊದಲನೇದಾಗಿ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಮಹಾಶಿವರಾತ್ರಿ. ಸೊ ಇವತ್ತಿನ ವ್ಲಾಗು ಎಸ್ ಅಫ್ಕೋರ್ಸ್ ಫೆಸ್ಟಿವಲ್ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಈ ಸತಿ ಸಂಡೇ ಬಂದಿರೋದು ಒಂಥರ ನನಗೆ ಸಂಡೇ ಅಂತ ಫೀಲೇ ಆಗ್ತಿಲ್ಲ ಆ್ಯಕ್ಚುಲಿ. ಸೊ ಏನು ಮಂಡೇನೋ ಟ್ಯೂಸ್ಡೇನೋ ಸೊ ವೀಕ್ ಡೇಸ್ ಥರ ಅನ್ನಿಸ್ತಿದೆ ನನಗೆ. ಮಂಡೇ ಬಂದಿರೋದು ಚೆನ್ನಾಗಿರೋದು, ಒಂದಿನ ರಜಾ ಸಿಕ್ಕಿರೋದು, ಬಟ್ ಒಂದು ರಜಾ ಮಿಸ್ ಆಯಿತು. ಸೊ ಫೈನ್. ಸೊ ಟೆಂಪಲ್ಗೆ ಹೋಗಬೇಕು. ಎಸ್ ಅಫ್ಕೋರ್ಸ್ ಮಹಾಶಿವರಾತ್ರಿ ಅಂತಂದರೆ ಶಿವನ ದರ್ಶನ ಮಾಡೋದಕ್ಕೆ ಹೋಗಲೇಬೇಕು. ಸೊ ಟೆಂಪಲ್ಗೆ ಹೋಗೋಣ, ಸಾಯಂಕಾಲ ಹೋಗೋಣ ಅಂತ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಪ್ಲ್ಯಾನ್ಸ್ ಇದೆ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಬ್ಲಾಗ್ ಆಗಿರುತ್ತೆ. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸೊ ರಜಾ ಇದೆಲ್ಲ, ಸೊ ಹಾಗಾಗಿ ಅಜ್ಜಿ ಮನೆಗೆ ಹೋಗೋಣ ಅಂತ. ಸೊ ಅಜ್ಜಿ ಮನೆಗೆ ಹೋಗಿ ಬಂದು ಆ್ಯಂಡ್ ಅದಾದಮೇಲೆ ಸಾಯಂಕಾಲ ಟೆಂಪಲ್ಗೆ ಹೋಗೋಣ ಅಂತ. ಇವಾಗೆಲ್ಲ ರಶ್ ಇರುತ್ತೆ ಯಾವ ಟೆಂಪಲ್ಗೆ ಹೋದ್ರೂ. ಆ್ಯಂಡ್ ಸಾಯಂಕಾಲ ನಾವು ಒಂದು 5-6 ವರ್ಷದಿಂದ ಹೋಗ್ತಾ ಇದ್ದೀವಿ ಆ ಟೆಂಪಲ್ಗೆ. ನಿಮಗೂ ಕೂಡ ಸಾಯಂಕಾಲ ತೋರಿಸ್ತೀನಿ ಬನ್ನಿ. ಪೀಸಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ವಾತಾವರಣದಲ್ಲಿ ರಶ್ಶು ಇರೋದಿಲ್ಲ, ತುಂಬ ಚೆನ್ನಾಗಿ ದೇವ್ರ ದರ್ಶನ ಮಾಡ್ಕೊಂಬರ್ಬೋದು. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಯಾವ ಟೆಂಪಲ್ ಏನು ಅಂತ. ಸೊ ಇವಾಗ ಸದ್ಯಕ್ಕೆ ಅಜ್ಜಿ ಮನೆಗೆ ಹೋಗಬೇಕು. ತುಂಬ ದಿನವೇ ಆಗಿತ್ತು ಅಜ್ಜಿ ಮನೆಗೆ ಹೋಗಿ. ಸೊ ಹಾಗಾಗಿ ಅಜ್ಜಿ ಮನೆಗೆ ಹೋಗಿ ಬರೋಣ ಅಂತ. ಸೊ ಇವಾಗ ಅಜ್ಜಿ ಮನೆಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ಮಮ್ಮಿ ರೆಡಿನಾ, ಹೊರಡೋಣ? ಸೊ ಬೆಳಗ್ಗೆಯಿಂದ ರೆಡಿ ಆಗ್ತಿರೋದು ಮಮ್ಮಿ ಅಮ್ಮನ ಮನೆಗೆ ಹೋಗ್ಬೇಕು ಅಂತ. ಸೊ ಮನೇಲಿ ಪೂಜೆ ಎಲ್ಲ ಮಾಡಾಯ್ತು. ಸಡನ್ನಾಗಿ ಎದ್ಬಿಟ್ಟು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ದು. ನೀವು ಹೋಗೋಣ ಅಂತಂದ್ರೆ ನಾನು ಹ್ಞೂ ಅಂತಂದೆ ಅಷ್ಟೇ. ನಾನು ಹೋಗೋಣ ಅಂದ್ರೆ ಬಂದಿಲ್ಲ. ಇವತ್ತು ಸಡನ್ನಾಗಿ ಎದ್ಬಿಟ್ಟು ರೆಡಿ ಆಗಿದ್ದೀನಿ. ಏನಿಲ್ಲ, ನಮ್ಮಮ್ಮ ಬೆಳಗ್ಗೆ ಎದ್ದ ತಕ್ಷಣ ಹೋಗೋಣ ಅಜ್ಜಿ ಮನೆಗೆ ಅಂದ್ರೆ ನಾನು ಹೋಗೋಣ ಅಂತಂದೆ. ಶುರು ಮಾಡಿದ್ಯಾರೋ ಅವರೇ ಅಲ್ವಾ. ಸೊ ಆಯಿತು ಸರಿ ಹೋಗೋಣ ಅಂತಂದೆ. ಸೊ ಬೆಳಗ್ಗೆನೇ ಎದ್ದು ಬೇಗ ಕೆಲಸ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ರೆಡಿಯಾಗಿದ್ದೀವಿ ಹೋಗೋದಕ್ಕೆ. ಸೊ ಇವಾಗ ಹೊರಡೋಣ. ಹೊರಡೋಣ, ಟೈಮ್ ಆಯ್ತಲ್ಲ. ಇನ್ನು ನಾವು ಸಾಯಂಕಾಲ ಇನ್ನು ಟೆಂಪಲ್ಗೆ ಬೇರೆ ಹೋಗಬೇಕು, ಲೇಟ್ ಆಗುತ್ತೆ ಇನ್ನು ವಾಪಸ್ ಅಲ್ಲಿಂದ ಬಂದು ಟೆಂಪಲ್ಗೆ ಹೋಗೋದಕ್ಕೆ. ಸೊ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಹಾಯ್ ಗಾಯ್ಸ್. ಸೊ ಇವಾಗ ಮನೆಗೆ ಬಂದ್ವಿ ಅಜ್ಜಿ ಮನೆಯಿಂದ. ಆಲ್ಮೋಸ್ಟ್ 6:45 ಆಗೋಗಿದೆ. ಇವಾಗ ಟೈಮ್ ಆಗಿದೆ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಸೊ ಇವಾಗ ಕ್ವಿಕ್ಕಾಗಿ ನಾನು ರೆಡಿ ಆಗಬೇಕು, ಮನೆಗೆ ಗುಡಿಸ್ಬೇಕು ಆ್ಯಂಡ್ ದೀಪ ಹಚ್ಚಬೇಕು. ಆ್ಯಂಡ್ ಅದಾದಮೇಲೆ ದೇವಸ್ಥಾನಕ್ಕೆ ಹೊರಡಬೇಕು. ಸೊ ಬನ್ನಿ, ಹೊರಡಬೇಕಾದ್ರೆ ವಿಡಿಯೋನ ಇನ್ನೂ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್ ಇವಾಗ ರೆಡಿಯಾಗಿದ್ದಾಯಿತು, ಪೂಜೆನೂ ಮಾಡಾಯಿತು. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಮಮ್ಮಿ ರೆಡಿನಾ ಟೆಂಪಲ್ಗೆ ಹೋಗೋಕ್ಕೆ? ಡ್ಯಾಡಿ ರೆಡಿನಾ? ಓಕೆ. ಸೊ ಇವಾಗ ಟೆಂಪಲ್ಗೆ ಹೋಗೋಣ. ಆಲ್ಮೋಸ್ಟ್ 7 o'clock ಆಗೋಗಿದೆ.
ಅನಿ ಅರ್ಜೆಂಟಾಗಿ ಬನ್ನಿ ಅಂತ ಆವಾಗಿಂದ ಫೋನ್ ಮಾಡ್ತಿದ್ದಾರೆ. ಸೊ ನಾವು ಈಗ ಬಂದು ಕ್ವಿಕ್ಕಾಗಿ ಒಂದು 20 ಮಿನಿಟ್ಸಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ವಿ. ಕಸ ಗುಡಿಸಿ ದೀಪ ಹಚ್ಚಿ ನಾವು ರೆಡಿಯಾಗಿ ಸೊ ಇವಾಗ ಅನ್ನ ಎಲ್ಲ ಮಾಡಿ ಫುಲ್ ರೆಡಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕಷ್ಟೆ. ಸೊ ಬನ್ನಿ ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಏನು ಅಂತ ನನಗೂ ಕರೆಕ್ಟಾಗಿ ಅಡ್ರೆಸ್ ಗೊತ್ತಿಲ್ಲ. ಸೊ ಅವ್ರ ಹತ್ರನೇ ಹೇಳಿಸ್ತೀನಿ ಯಾವ ದೇವಸ್ಥಾನ. ಬಟ್ ನಾವಂತೂ ನಾನು ಬೆಳಗ್ಗೆ ಹೇಳ್ದಂಗೆ ಒಂದು 5-6 ಇಯರ್ಸಿಂದ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಒಂಥರ ಪೀಸಾಗಿ ಸಕ್ಕದಾಗಿದೆ. ಹೆಸರುಘಟ್ಟ ಹತ್ರ. ಸೊ ಕರೆಕ್ಟ್ ಲೊಕೇಶನ್ ಅವ್ರು ಹೇಳ್ತಾರೆ. ಸೊ ಯಾರೆಲ್ಲ ಇನ್ನು ಆ ಟೆಂಪಲ್ಗೆ ಹೋಗಿಲ್ವೋ ಹೋಗಿ ವಿಸಿಟ್ ಮಾಡ್ಬೋದು, ಸರಿನಾ? ಸೊ ಬನ್ನಿ ಇವಾಗ ಟೆಂಪಲ್ಗೆ ಹೋಗೋಣ. ಹಾಯ್ ಗಾಯ್ಸ್, ಸೊ ಇವಾಗ ಟೆಂಪಲ್ಗೆ ಹೊರಟಿದ್ದೀವಿ. ಹ್ಯಾಪಿ ಶಿವರಾತ್ರಿ ಅನಿ. ಹ್ಯಾಪಿ ಶಿವರಾತ್ರಿ. ಇವಾಗ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ? ಆ್ಯಕ್ಚುಲಿ ನಿಮ್ಮ ಹತ್ರನೇ ಅಡ್ರೆಸ್ ಹೇಳೋಣ ಅಂತ ಐವರ ಕಂಡಾಪುರ ಅಂತ. ಓಕೆ. ಪಂಚಪಾಂಡವರು ಪ್ರತಿಷ್ಠಾಪನೆ ಮಾಡಿರೋಂಥ 5 ಲಿಂಗಗಳು ಇರುವಂಥ ತುಂಬ ಹಿಸ್ಟಾರಿಕಲ್ ಪ್ಲೇಸ್. ಓಕೆ, ಎಲ್ಲಿರೋದು? ನಿಯರ್ ಹೆಸರುಘಟ್ಟ. ನಿಯರ್ ಹೆಸರುಘಟ್ಟ. ಆ್ಯಕ್ಚುಲಿ ನಮ್ಗೆ ಆ ಟೆಂಪಲೇ ಗೊತ್ತಿರಲಿಲ್ಲ. ಒಂದು 5-6 ಇಯರ್ಸಿಂದ ನಾವು ಆ ಟೆಂಪಲ್ಗೆ ಹೋಗ್ತಿರೋದು. ಶಿವರಾತ್ರಿ ಬಂದರೆ ಖಾಲಿಯಾಗಿ ಪೀಸ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಆರಾಮಾಗಿ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ತಲ್ಲಿ ಕೂತಿದ್ದು ಬರ್ಬೋದು. ಒಂಥರ ವಿಲೇಜ್ ಕೈಂಡ್ ಆಫ್ ನೇಟಿವಿಟಿ ಇದೆ ಅಲ್ಲಿ. ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿ. ಸೊ ವಿಲೇಜ್ ಓಕೆ. ಹಳ್ಳಿ ವಾತಾವರಣ ಸಕ್ಕದಾಗಿ ತುಂಬಾ ಇಷ್ಟ ಆಗುತ್ತೆ. ಸಿಟಿ ನಿಯರು. ನಮ್ಮ ಸಿಟಿಲೇ ಈ ಥರ ಹಳ್ಳಿ ಥರ ಇದೆಯಾ ಅಂತ ಅನಿಸುತ್ತೆ ನಮಗೆ ನಿಜವಾಗ್ಲೂ. ಅಷ್ಟು ಚೆನ್ನಾಗಿ ಅಷ್ಟು ಸೂಪರಾಗಿದೆ. ನಂಗೆ ಅಲ್ಲಿ ಹೋದರೆ ಒಂದು ಅರ್ಧ ಗಂಟೆ ಅಲ್ಲೇ ಇದ್ಬಿಡೋಣಪ್ಪ, ಬರೋದು ಬೇಡ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಲೊಕೇಶನು. ಸೊ ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ನೀವು ಕೂಡ ಒನ್ ಟೈಮ್ ಅಲ್ಲಿ ಟೆಂಪಲ್ಗೆ ಹೋಗಬೇಕು ಅಂತ ನಿಮಗೂ ಕೂಡ ಅನಿಸುತ್ತೆ ಅಲ್ವಾ ಮಮ್ಮಿ? ಅಲ್ವಾ? ಓಕೆ, ಸೊ ಬನ್ನಿ ಟೆಂಪಲ್ಗೆ ಹೋಗೋಣ.
ಸೊ ಗೈಸ್ ಒಳ್ಳೆ ದರ್ಶನ ಆಯಿತು, ತುಂಬ ಚೆನ್ನಾಗಿ ಹಾಲಭಿಷೇಕ ಮಾಡ್ತಾಯಿದ್ರು ನಾವು ಹೋಗೋಷ್ಟರಲ್ಲಿ. ಸೊ ಒಳ್ಳೆ ದರ್ಶನ ಆಯಿತು. ಎರಡು ಸತಿ ಅಲ್ಲ 3 ಸತಿ ದರ್ಶನ ಮಾಡ್ತೀವಿ. ದರ್ಶನ ಮಾಡಿ ಪ್ರಸಾದನ ಕೊಟ್ಟರು, ರಸಾಯನ ತುಂಬ ಚೆನ್ನಾಗಿತ್ತು. ನಾನು ಹೊಟ್ಟೆ ತುಂಬ ತಿಂದೆ. ಆ್ಯಂಡ್ ಹೇಗಿತ್ತು ಮಮ್ಮಿ ದರ್ಶನ? ಸೂಪರ್, ಚೆನ್ನಾಗಿತ್ತು. ರೆಡಿ ಚೆನ್ನಾಗಿತ್ತಾ ನೀ? ಸೂಪರ್ ಆಗಿತ್ತು. ಚೆನ್ನಾಗಿತ್ತಲ್ಲ? ಶಿವನ್ನ ಇಷ್ಟೊಂದು ಪೀಸ್ಫುಲ್ ಆಗಿ ನೋಡ್ಬೇಕಂದ್ರೆ ತುಂಬಾ ಅದೃಷ್ಟ ಮಾಡಿರ್ಬೇಕು. ಶಿವ ನಮ್ಮನ್ನು ಕರ್ಸ್ಕೊಬೇಕು, ನಾವು ಹೋದ್ವಿ ಅಂದ್ರೆ ತಪ್ಪಾಗುತ್ತೆ. ಹೌದು, ತುಂಬಾನೇ ಚೆನ್ನಾಗಿತ್ತು ಆ್ಯಕ್ಚುಲಿ. ಹೇಳ್ಬೇಕು ಅಂತಂದ್ರೆ ಏನು ಅಷ್ಟೊಂದು ಜನ ಯಾರು ಜನನೇ ಇರಲಿಲ್ಲ, ಸ್ವಲ್ಪ ಜನ ಇಲ್ಲ ಅಂತ ಹೇಳ್ಬೇಡಿ, ಅದ್ರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಅಷ್ಟೇ. ಅದು ಪಂಚ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ, ವನವಾಸದಲ್ಲಿದ್ದಾಗ ಅರ್ಕಾವತಿ ಕೆರೆ, ನಾವು ಈಗ ಹೆಸರುಘಟ್ಟ ಕೆರೆ ಅಂತೀವಲ್ಲ, ಅಲ್ಲಿ ಬಂದು ವಾಸ್ತವ್ಯ ಹೂಡಿರ್ತಾರೆ. ಆ ಸಮಯದಲ್ಲಿ ಅವರು 5 ಜನ ಸೇರಿ ಒಂದೊಂದು ಅವರ ಮೂಲಕ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡ್ತಾರೆ. ಅದು ತುಂಬ ಪುರಾತನವಾದಿದ್ದು, ತುಂಬ ಶಕ್ತಿ ಇರುವಂಥದ್ದು. ಹಿಡನ್ ಆಗಿದೆ, ಈ ಎಲೆ ಮುಚ್ಚಿರೋ ಕಾಯಿ ಥರ ಅದು. ಬಟ್ ಅದು ಹಿಂಗೆ ಪಬ್ಲಿಸಿಟಿ ಆದರೆ ಅಲ್ಲೂ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆ್ಯಂಡ್ ಕುಂತಿ ಮಾತೆ ಅವ್ರದ್ದು ಲಿಂಗನೂ ಕೂಡ ಇತ್ತು, ಅದನ್ನು ಪ್ರತಿಷ್ಠಾಪನೆ ಮಾಡಿರೋದು. ತುಂಬ ಚೆನ್ನಾಗಿ ವೈಬ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ, ಕಾಮಾಗೆ ಪೀಸ್ಫುಲ್ಲಾಗಿ. ಸಿಟಿ ಒಳಗಡೆನೂ ಈ ಥರ ಹಳ್ಳಿ ಇದೆ ಅಂತ ಗೊತ್ತೇ ಆಗೋದಿಲ್ಲ ನಿಜವಾಗ್ಲೂ, ಅಷ್ಟು ಚೆನ್ನಾಗಿದೆ. ವೈಬ್ಸೇ ಬೇರೆ, ಹಳ್ಳಿ ಅನ್ನೋದು ಅದು ವಾತಾವರಣನೇ ಬೇರೆ ವೈಬ್ಸೇ ಬೇರೆ, ತುಂಬ ಚೆನ್ನಾಗಿದೆ. ಸೊ ಅಕಸ್ಮಾತ್ ನಿಮ್ಗೇನಾದರೂ ಅಡ್ರೆಸ್ ಗೊತ್ತಿದೆ ಅಥವಾ ನೀವೇನಾದರೂ ಇಲ್ಲಿ ದರ್ಶನ ಮಾಡೋದಕ್ಕೆ ಬರಬೇಕು ಅಂತಂದರೆ ಆರಾಮಾಗಿ ಬರ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಒಂದ್ಸತಿ ಬನ್ನಿ, ನಿಮಗೆ ವೈಬ್ಸ್ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇವಾಗ ದರ್ಶನ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಊಟ ಮಾಡಿ ಮಲ್ಗೋದು. ಸೊ ಅಷ್ಟೇ. ಇಲ್ಲ ಜಾಗರಣೆ ಇಲ್ಲ. ಬಿಕಾಸ್ ಯಾಕೆ ಅಂತಂದರೆ ನಾನು ನಾಳೆ ಕೆಲ್ಸಕ್ಕೆ ಹೋಗಬೇಕು. ಸೊ ಹಾಗಾಗಿ ಜಾಗರಣೆ ಎಲ್ಲ ಮಾಡೋದಕ್ಕೆ ಆಗಲ್ಲ. ಆ್ಯಂಡ್ ನಮ್ಮ ಮಮ್ಮಿ ಉಪವಾಸ ಇದ್ದಾರೆ ಬೆಳಗ್ಗೆಯಿಂದ. ಸೊ ಇವಾಗ ಹೋಗಿ ಊಟ ಮಾಡಿಕೊಂಡು ಮಲ್ಕೊಳ್ಳೋದು ಅಷ್ಟೇ ಪ್ರೋಗ್ರಾಮು. ಸೊ ಬನ್ನಿ, ಮನೆಗೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಸೊ ಈ ಟೆಂಪಲ್ಗೆ ಅಕಸ್ಮಾತ್ ನೀವು ಬರಬೇಕು ಅಂತಂದರೆ, ನನಗೆ ಅಡ್ರೆಸ್ ಕರೆಕ್ಟಾಗಿ ಗೊತ್ತಿಲ್ಲ, ಸಾನಿಯವ್ರು ಹೇಳ್ತಾರೆ ಅಡ್ರೆಸ್ಸು. ಸೊ ಸ್ವಲ್ಪ ಅಡ್ರೆಸ್ ಹೇಳ್ಬಿಡಿ, ಎಲ್ಲಿ ಬರುತ್ತೆ ಈ ಟೆಂಪಲು ಅಂತ. ಇದು ಹೆಸರುಘಟ್ಟ ಹತ್ರ ಐವರ ಕಂಡಾಪುರ ಅಂತ. ನೀವು ಟುವರ್ಡ್ಸು BL ಸರ್ಕಲ್ಲು, ಅಲ್ಲಿಂದ MS ಪಾಳ್ಯ, ಬ್ಯಾಲ್ಕೆರೆ, ಶಿವಕೋಟೆ ಆ ರೂಟಲ್ಲಿ ಬರುತ್ತೆ. ನೆಲಮಂಗಲದಿಂದನೂ ಬರ್ಬೋದು, ರಾಜನಕುಂಟೆಯಿಂದಾದರೂ ಬರ್ಬೋದು, ದೊಡ್ಡಬಳ್ಳಾಪುರ ಇದ್ರಾದರೂ ಬರ್ಬೋದು. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ನೋಡಿ. ಹಾಂ, ಸೊ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಲೊಕೇಶನ್ ಕೂಡ ನಾನು ಆ್ಯಡ್ ಮಾಡಿರ್ತೀನಿ. ಸೊ ಬಂದು ನೀವು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ. ಹಾಯ್ ಗಾಯ್ಸ್, ಸೊ ವೆಲ್ಕಮ್ ಬ್ಯಾಕ್. ಇವಾಗ ತಾನೇ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದ್ವಿ. ಆಲ್ಮೋಸ್ಟ್ 10 ಆಗಿದೆ. ಸೊ ಇವಾಗ ಮಮ್ಮಿ ಸಖತ್ತಾಗಿರೋ ನನ್ನ ಫೇವ್ರೆಟ್ ಸಾರು ಮಾಡಿದ್ದಾರೆ. ನುಗ್ಗೆಕಾಯಿ, ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಸಾರು ಮಾಡಿದ್ದಾರೆ. ಇವಾಗ ಊಟ ಮಾಡೋದು ಹೊಟ್ಟೆ ತುಂಬ. ಸೊ ಮಮ್ಮಿನೂ ಕೂಡ ಬೆಳಗ್ಗೆಯಿಂದ ಉಪವಾಸ ಮಾಡ್ತಿದ್ದಾರೆ. ಸೊ ಇವಾಗ ಊಟ ಮಾಡಬೇಕು. ಆ್ಯಂಡ್ ನನ್ನ ಫೇವ್ರೆಟ್ ಸಾರು ಮಾಡಿದ್ದಾರೆ. ಆ್ಯಂಡ್ ಎಸ್ ಅಫ್ಕೋರ್ಸ್ ಮಮ್ಮಿ ಮಾಡೋದು ಸೂಪರಾಗಿ ಚೆನ್ನಾಗೇ ಇರುತ್ತೆ. ಆ್ಯಂಡ್ ನನ್ನ ಫೇವ್ರೇಟು ನುಗ್ಗೆಕಾಯಿ ಸಾರು ಬೇರೆ ಮಾಡಿದ್ದಾರೆ. ಮಮ್ಮಿ ಊಟ ಮಾಡೋಣ? ನಾನು ಉಪವಾಸ ಇರ್ತೀನಿ. ಹಾಂ, ಉಪವಾಸ? ಹೌದು, ಆ ಮುಖ್ಯ. ತುಂಬ 3 ದಿವಸದಿಂದ ಜ್ವರ ಅಂತ ಮಲಗಿದ್ದಾರೆ. ಆ್ಯಕ್ಚುಲಿ ಉಪವಾಸ ಮಾಡ್ತೀನಿ ಅಂತ ಬೆಳಗ್ಗೆ ಹೇಳ್ದಾಗೆ ಬೇಡ ಅಂತ ಹೇಳಿದ್ದು. ನಾನು ಡ್ಯಾಡಿ ಬೇಡ ಅಂತ ಹೇಳಿದ್ದು. ಮಮ್ಮಿ ಇಲ್ಲ, ಹಠ ಮಾಡಿ ಉಪವಾಸ ಇದ್ದಾರೆ. ಇವಾಗ ಬೇಡ, ಪರವಾಗಿಲ್ಲ, ದೇವ್ರಿಗೂ ಗೊತ್ತು, ಹೆಲ್ತ್ ಫಸ್ಟ್ ಇಂಪಾರ್ಟೆಂಟು. ಸೊ ಇವಾಗ ಊಟ ಮಾಡಿ ರೆಸ್ಟ್ ಮಾಡಿ, ಓಕೆನಾ? ಫೈನ್. ಸೊ ಇವಾಗ ಊಟ ಮಾಡೋಣ. ಊಟ ಮುಗಿಸ್ಕೊಂಡು ಮಲ್ಕೊಳ್ಳೋದು ಅಷ್ಟೇ ಪ್ರೋಗ್ರಾಮ್. ಇವಾಗ ಬೇರೆ ಏನೂ ಇಲ್ಲ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು, ತುಂಬಾ ಖುಷಿ ಆಯಿತು. ಆ್ಯಂಡ್ ವರ್ಷ ಹೋಗ್ತೀವಲ್ಲ ನಾವು ಅಲ್ಲಿಗೆ ಮಹಾಶಿವರಾತ್ರಿ ಹಬ್ಬದ ದಿನ. ಸೊ ತುಂಬ ಖುಷಿ ಆಗುತ್ತೆ. ಲೈಕ್ ಆ ಹಬ್ಬದ ದಿನ ಅಂತಲೇ ಅಲ್ಲ, ನಮ್ಗೆ ಯಾವಾಗಾದ್ರೂ ಹೋಗ್ಬೇಕು ಅನಿಸ್ದಾಗೆಲ್ಲ ಹೋಗ್ತಿರ್ತೀವಿ. ತುಂಬ ಚೆನ್ನಾಗಿ ಪೀಸಾಗೆ. ಇನ್ನು ಬೆಳಗಿನ ಜಾವ ಎಲ್ಲ ಹೋದಾಗ ಇನ್ನೂ ಸಖತ್ತಾಗಿರುತ್ತೆ. ಆ್ಯಕ್ಚುಲಿ ನಾವು ಹೋಗ್ಬೇಕಾದ್ರೆ ಕರೆಂಟ್ ಹೋಗ್ಬಿಟ್ಟಿತ್ತು. ಆ್ಯಂಡ್ ಆಮೇಲೆ ಕರೆಂಟ್ ಬಂತು, ಇನ್ನೂ ಸೂಪರಾಗಿತ್ತು ನೋಡೋದಕ್ಕೆ. ಆ್ಯಂಡ್ ಪ್ರಸಾದ ಅಂತೂ ಹೇಳಬೇಕಾ, ಅಲ್ಟಿಮೇಟು ಪ್ರಸಾದ ಅಂತೂ. ನಾನಂತೂ ಯಾವ ದೇವಸ್ಥಾನಕ್ಕೆ ಹೋದ್ರೂ ಪ್ರಸಾದ ಮಾತ್ರ ನಾನು ಸ್ಕಿಪ್ ಮಾಡೋದೇ ಇಲ್ಲ. ಸೊ ನಂಗೆ ಅಷ್ಟು ಇಷ್ಟ ಆಗುತ್ತೆ. ಆ್ಯಂಡ್ ಅಷ್ಟೇ ಗಾಯ್ಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಅನಿಕ್ ಥ್ಯಾಂಕ್ಸ್ ಹೇಳಬೇಕು. ಅವ್ರ ಕೆಲಸ ಎಲ್ಲ ಬಿಟ್ಟು ಪಾಪ ಬಂದು ನಮಗೆ ಕರ್ಕೊಂಡೋಗಿ ಒಳ್ಳೆ ದೇವ್ರ ದರ್ಶನ ಮಾಡಿಸಿದ್ರು. ನಿಜವಾಗ್ಲೂ ತುಂಬ ಖುಷಿ ಆಯಿತು ದರ್ಶನ ಮಾಡಿದ್ದು. ಆ ವೈಬ್ಸೇ ಬೇರೆ.
ಹೋಗಿ ಆಯಿತಾ ಟೆಂಪಲ್ಗೆ ಯಾರೆಲ್ಲ ಏನೋ ಹೋಗಿಲ್ವೋ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್ ಬಾಯ್.